ಶ್ರೀ ಗುರುದೇವ ದತ್ತ. ನನ್ನ ಆತ್ಮೀಯ ಸಿಂಹರಾಶಿಯ ವೀಕ್ಷಕರಿಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಈ ಒಂದು ಮಾಸ ಭವಿಷ್ಯ ಆಗಸ್ಟ್ ತಿಂಗಳ ಮಟ್ಟಿಗೆ ನೋಡ್ತಾ ಇದ್ದೀವಿ. ನೋಡಿ, ಇಷ್ಟು ದಿವಸ ಸಿಂಹರಾಶಿಯವರಿಗೆ ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆ ಇದ್ದಿದ್ದಿಲ್ಲ. ಆದರೆ ನೋಡಿ, ಸ್ವಲ್ಪ ಶನಿಯ ಬದಲಾವಣೆ ಆಗಲೇ ತುಂಬ ದಿವಸ ಆಯಿತು. ಅದರ ಜೊತೆಗೆ ಗುರು ಕೂಡ ಬದಲಾವಣೆ ಆಗಿಬಿಟ್ಟು, ಆಮೇಲೆ ಲಗ್ನದಲ್ಲಿ ಬಂದಿರುವಂಥ ಕೇತು, ಈ ಮೂರು ವಿಷಯಗಳಿಂದ ಸ್ವಲ್ಪ ನಿಮಗೆ ಏನಪ್ಪ ಅಂತಂದರೆ ಹಿನ್ನಡೆ ಅಂತ ಹೇಳ್ಬೋದು, ಮಾನಸಿಕ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬೋದು, ಅಥವಾ ಆರೋಗ್ಯದ ಮೇಲೆ ಪ್ರಭಾವ ಅಂತ ಕೂಡ ಹೇಳಬಹುದು. ಒಂದು, ನಿಮ್ಮದೇ ಲಗ್ನ ಭಾವದಲ್ಲಿ ಕೇತು ಕೂತ್ಕೊಂಡಿದ್ದಾನೆ, ಅದರ ಪ್ರಭಾವ ವಿಶೇಷವಾಗಿ ಅಷ್ಟಮದ ಶನಿ. ಖಂಡಿತವಾಗಿಯೂ ಪರಿಹಾರವನ್ನು ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ನೋಡಿ, ನಿಮಗೆ ಒಂದು ರೀತಿಯ ಕಷ್ಟ ಅಂತ ಅನ್ನೋದು ತಪ್ಪಿದ್ದಲ್ಲ ಅಂತ ಹೇಳ್ತೇನೆ. ಖಂಡಿತವಾಗಿಯೂ ಮುಂದುವರಿಯಿರಿ. ಇನ್ನು ದ್ವಿತೀಯ ಭಾವದಲ್ಲಿ ಶುಕ್ರ ಮುಂದುವರಿತಾ ಇದ್ದಾನೆ ಕನ್ಯಾ ರಾಶಿಯಲ್ಲಿ. ಇಲ್ಲಿ ಆರ್ಥಿಕವಾಗಿ ತುಂಬ ಮಜಬೂತ್ ಇರ್ತಾರೆ, ಆ ವಿಷಯದಲ್ಲಿ ಯಾವ ತೊಂದರೆ ಇಲ್ಲ. ಆದರೂ ಕೂಡ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಉಳಿತಾಯ ಆಗ್ತಾ ಇಲ್ಲ ಅಂತ ಅನ್ನೋ ಕೊರತೆ ಸ್ವಲ್ಪ ಮನಸ್ಸಿನಲ್ಲಿ ಇರುತ್ತೆ. ಅದನ್ನು ಸ್ವಲ್ಪ ನೀವು ವಿಚಾರವನ್ನು ಮಾಡಿಕೊಂಡು ಅದಕ್ಕೆ ವಿಶೇಷವಾದಂಥ ಒಂದು ಕಾನ್ಸಂಟ್ರೇಷನ್ ಕೊಟ್ಟರೆ ನಿಮಗೆ ಒಳ್ಳೆಯದು. ತೃತೀಯ ಭಾವದ ವಿಚಾರವನ್ನು ಮಾಡಿದಾಗ ನೋಡಿ, ಈ ಒಂದು ಕಷ್ಟದ ಸಮಯ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿರ್ಬೋದು, ಆಪ್ತರಿರ್ಬೋದು, ನಿಮಗೆ ತುಂಬ ಮಾರ್ಗದರ್ಶನ ಕೊಡ್ತಾರೆ. ಅದರಿಂದ ನಿಮ್ಮ ಪ್ರಾಬ್ಲಮ್ಸ್ಗಳು ಖಂಡಿತವಾಗಿಯೂ ಸಾಲ್ವ್ ಆಗುತ್ತೆ. ನೋಡಿ, ಚತುರ್ಥ ಸ್ಥಾನಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ ಯಾರು? ಕುಜ. ಏಕಾದಶ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಕುಜ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಕುಜ ಕೊಟ್ಟರೆ ಭಾಳ ದೊಡ್ಡ ರೀತಿಯಲ್ಲಿ ಕೊಡ್ತಾನೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಕುಜ ಸಂಬಂಧ ಬಂದಾಗ ಈ ರಾಜನೀತಿ ಅಂತ ಹೇಳ್ತೀವಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯದಿರುತ್ತೆ. ಯಾಕೆಂದರೆ ಅಲ್ಲಿ ತುಂಬ ಧೈರ್ಯ ಮತ್ತು ಕಾನ್ಫಿಡೆನ್ಸದು ಬಹಳ ಒಂದು ಕೆಲಸ ಇರೋದರಿಂದ, ಕುಜ ಅದನ್ನು ಕೊಡೋದ್ರಿಂದ, ಅವರು ಲಾಭಭಾವದಲ್ಲಿ ಬರೋದರಿಂದ ಈ ಕ್ಷೇತ್ರದಲ್ಲಿರೋರಿಗೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು. ಪಂಚಮ ಭಾವದಲ್ಲಿ ಧನುಸ್ಸು ರಾಶಿ ತೋರಿಸ್ತಾ ಇದೆ. ಧನುಸ್ಸು ರಾಶಾಧಿಪತಿ ಗುರು ವ್ಯಯಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸಂತಾನ ಯೋಗ ಸ್ವಲ್ಪ ಮಟ್ಟಿಗೆ ಇನ್ನೂ ಸ್ವಲ್ಪ ವೇಟ ಮಾಡಬೇಕು. ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಮಗೆ ಏನಪ್ಪ ಅಂತಂದರೆ ಚಂಚಲತೆ ಅಂತ ಹೇಳ್ತೀವಲ್ಲ ನಾವು, ಏನು ಮಾಡಬೇಕು ಏನು ಬಿಡಬೇಕು ಅಂತಲೋ ಸ್ಥಿತಿಯಲ್ಲಿ ಇರ್ತೀರ. ಕಾನ್ಸಂಟ್ರೇಷನ್ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಸ್ವಲ್ಪ ಕಾನ್ಸಂಟ್ರೇಷನನ್ನು ಮಾಡಿದ್ರೆ ನಿಮಗೆ ತೊಂದರೆ ಇರಲಿಕ್ಕಿಲ್ಲ. ಷಷ್ಠಭಾವವನ್ನು ನೋಡಿದಾಗ ನಿಮಗೆ ನೋಡಿ, ಸಾಲಗಳು ಹೆಚ್ಚಾಗಬಹುದು. ಆಮೇಲೆ ದಾಂಪತ್ಯ ಜೀವನದಲ್ಲೂ ಕೂಡ ರಾಹು ಅಲ್ಲೇ ಸಪ್ತಮ ಭಾವದಲ್ಲಿ ಮುಂದುವರಿತಾ ಇರೋದರಿಂದ ಈ ಷಷ್ಠಭಾವವನ್ನು ನೋಡಿದಾಗೂ ನಮಗೆ ಗೊತ್ತಾಗುತ್ತೆ, ದಾಂಪತ್ಯ ಜೀವನದಲ್ಲೂ ಕೂಡ ಜಗಳ ಹೆಚ್ಚಾಗ್ಬೋದು. ಅದರಿಂದ ನೋಡಿ, ಸ್ಪೆಷಲ್ಲಾಗಿ ಒಂದು ಕೌಟುಂಬಿಕ ವಾತಾವರಣ ಕೆಟ್ಟೋಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದು ನಿಮ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಷ್ಟಮದಲ್ಲಿ ಬಂದೆವು ಮತ್ತೆ ನಾವು, ಗೊತ್ತಾಯ್ತಾ? ಹಾಗಾಗಿ ರಾಹು ದೋಷ ಪರಿಹಾರವನ್ನು ಕೂಡ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ ಅಂತ ಹೇಳಬಹುದು. ಅಷ್ಟಮ ಭಾವವನ್ನು ವಿಚಾರ ಮಾಡಿದಾಗ ಇಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ನಾನು ಆಗಲೇ ಹೇಳಿದೆ ಅಷ್ಟಮ ಶನಿಯ ದೋಷ ಏನಿರುತ್ತೆ ಅಂತ. ಅದರ ಜೊತೆಗೆ ನೋಡಿ, ಅನಾವಶ್ಯಕವಾಗಿ ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆ ಅಷ್ಟಮ ಭಾವದಿಂದ ಚಿಂತನೆಯನ್ನು ಮಾಡ್ತೇವೆ. ಅಷ್ಟೇ ಅಲ್ಲ, ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರೇ ನಮಗೆ ಉಪದೇಶ ಮಾಡುವಂಥ ಸ್ಥಿತಿಗೆ ಬರ್ತಾರೆ ಅಂತಂದರೆ ನಮಗಿಂತ ದೊಡ್ಡ ಪೊಸಿಷನ್ನಲ್ಲಿ ಹೋಗ್ತಾರೆ. ನಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ನಾವು ಅಂದ್ಕೊಳ್ಬಹುದು. ಇನ್ನು ಇದರ ಯಾವುದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಮೇಷರಾಶಿ ತೋರಿಸ್ತಾ ಇದೆ. ಮೇಷರಾಶಿ ಅಧಿಪತಿ ಕುಜ ಇರೋದರಿಂದ ಒಳ್ಳೆಯದು ಅಂತ ಹೇಳ್ಬೋದು. ಸ್ವಲ್ಪ ಸ್ತ್ರೀ ದೇವತಾ ಅಂತಂದರೆ ಲಕ್ಷ್ಮೀ ದೇವತೆ ಒಂದು ಆರಾಧನೆಯನ್ನು ಮಾಡಿದ್ರೆ ಅಥವಾ ದರ್ಶನಾದಿಗಳನ್ನು ಮಾಡಿದ್ರೂ ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ದಶಮ ಭಾವ ಮತ್ತು ಏಕಾದಶ ಭಾವ, ನಾನು ಹೇಳಿದೆ ಏಕಾದಶ ಭಾವದಲ್ಲಿ ಕುಜ ಒಳ್ಳೆಯನಾಗಿದ್ದಾನೆ ಮತ್ತು ದಶಮ ಭಾವಾಧಿಪತಿ ಶುಕ್ರ ಧನಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಇದು ಉದ್ಯೋಗ ಮತ್ತು ಅದರ ಜೊತೆಗೆ ನೋಡಿ, ಉದ್ಯೋಗ ಸ್ಥಾನದ ಮೇಲೆ ಗುರು ದೃಷ್ಟಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಉದ್ಯೋಗದ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಇದ್ದದ್ದು ಖಂಡಿತವಾಗಿ ಉಳಿದುಕೊಳ್ಳುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಆದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇಳಿಮುಖವನ್ನು ಖಂಡಿತವಾಗಿಯೂ ಕಾಡುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ಕಂಟ್ರೋಲ್ ಮಾಡಿಕೊಳ್ಳೋದು ಒಳ್ಳೆಯದು.
ಅದರ ಜೊತೆಗೆ ನೋಡಿ ವ್ಯಯಭಾವದಲ್ಲಿ ಗುರು ರವಿ ಬುಧ ಇದ್ದಾರೆ. ವ್ಯಯಸ್ಥಾನಾಧಿಪತಿ ಚಂದ್ರ ಇದ್ದಾನೆ. ಯಾವಾಗಲೂ ಹೆಚ್ಚು ಕಡಿಮೆ ಮಾಡ್ತಾನೆ ಇರ್ತಾನೆ. ವಿಪರೀತವಾದಂಥ ಖರ್ಚು ನಿಮ್ಮ ಮನಸ್ಸನ್ನು ಕಂಗಾಲಾಗಿ ಮಾಡಬಹುದು, ಗೊತ್ತಾಯ್ತಾ. ಆಮೇಲೆ ಏನಾದರೂ ಸ್ವಲ್ಪ ಏರುಪೇರಾಯಿತು ಅಂತಂದ್ರೂ ಕೂಡ ಫ್ರ್ಯಾಕ್ಚರ್ ಕೂಡ ಆಗುವಂಥ ಸಾಧ್ಯತೆ ಇರೋದರಿಂದ ಈ ಒಂದು ಮಾಸದಲ್ಲಿ ನೋಡಿ ಒಂದು ಶನಿ ಮತ್ತು ರಾಹು ಈ 2 ಗ್ರಹಗಳ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಮಸ್ಕಾರ.